ಬಸ್ ನಮ್ಮ ಟ್ರೆಂಡಿಂಗ್ ಕನ್ನಡ ಅವರು ಬಿಗ್ ಬಾಸ್ ನ ಒಂದು ಟ್ರೋಲ್ ವಿಡಿಯೋ ಮಾಡಿದ್ದಾರೆ. ಬನ್ನಿ ಈ ಸೀಸನ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ನೋಡ್ಕೊಂಡು ಬರೋದಾ. ಬಿಗ್ ಬಾಸ್ ಸೀಸನ್ 13 ಗುರು ಈ ಸಲ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ ಸಾಮಾನ್ಯ ಇಟ್ಕೊಂಡು ಓಡಿ ಹೋಗ್ಬೋದು ಅಂತ ಅನೌನ್ಸ್ಮೆಂಟ್ ಮಾಡೋರೆ. ಇದು ಹೆಂಗಂದ್ರೆ ಒಂಥರ ಸಿಎ ತರ 3 ರೌಂಡ್ ಇರುತ್ತೆ. ಫಸ್ಟ್ ಒಂದು 10,000 ಜನ ವಿಡಿಯೋ ಬಿಡ್ತಾರೆ, ಅದ್ರಲ್ಲಿ ಒಂದು 500 ಜನ ಸೆಲೆಕ್ಟ್ ಮಾಡ್ತಾರೆ, ಅದ್ರಲ್ಲಿ ಒಂದು 60 ಜನ ಅಗ್ನಿ ಪರೀಕ್ಷೆ ಮಾಡ್ತಾರೆ, ಅದ್ರಲ್ಲಿ ಒಂದು 10-12 ಜನ ಸೆಲೆಕ್ಟ್ ಮಾಡ್ಬಿಟ್ಟು ಹೊರಡೆ ಬಿಡ್ತಾರೆ. ಈ ಅಗ್ನಿ ಪರೀಕ್ಷೆಗೆ 4 ಜನ ಜಡ್ಜು. ಅಲ್ಲ, ಚಂದನ್ ಶೆಟ್ಟಿ ಮತ್ತೆ ಶ್ರುತಿ ಮ್ಯಾಮ್ ಓಕೆ, ಯಾಕಂದ್ರೆ ಅವ್ರ ಸೀಸನ್ ನ ಗೆದ್ದಿದ್ದಾರೆ. ಬಟ್ ಇವ್ರ ಸೀಸನ್ ಅಲ್ಲಿ ಕಪ್ ಗೆದ್ದಿರೋದು ಕಾರ್ತಿಕ್, ಆದ್ರೆ ಕರ್ಸಿರೋದು ಇವ್ರಿಬ್ರಿಂದ. ಸೊ ಬಿಗ್ ಬಾಸ್ ಎಂತಕ್ ಮಾಡ್ತಾರೆ ಅಂತ ನಿಮ್ಗೂ ಗೊತ್ತಾಗಿರೋದು ಚೆನ್ನಾಗಿ. ಇವ್ರ ಸೀಸನ್ ಇಂದ ಡ್ರೋನ್ ಪ್ರತಾಪ್ ಒಬ್ಬನ್ ಕರ್ಸ್ಬಿಡಕಾಯ್ತು ಜಡ್ಜ್ಗೆ, ಚೆನ್ನಾಗಿರೋದು. ಇನ್ನು ಅಗ್ನಿ ಪರೀಕ್ಷೆಗೆ ಬಂದ್ರೆ ನಾನೇನು ಅಗ್ನಿ ಪರೀಕ್ಷೆ ಅಂದ್ರೆ ಸ್ಟೇಜ್ ಮಧ್ಯೆ ಬೆಂಕಿ ಹಾಕ್ಸ್ಬಿಟ್ಟು ಸಂಕ್ರಾಂತಿಗೆ ಹಸು ಹಾರಿಸ್ತಾರಲ್ಲ ಆತರ ಹಾರಿಸಿ ಯಾರು ಆ ಕಡೆ ಹೋಗ್ತಾರೋ ಅವ್ರು ಸೆಲೆಕ್ಟೆಡ್ ಏನೋ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು, ಸಗಣಿ ಮಕ್ಕಾಕೋ, ಐಸ್ ನ ತಿಕ್ಕಾಕೋ, ಇದ್ಯಾರು ಗುರು ಸೆಲೆಕ್ಟ್ ಆಗಿದ್ದು. ಓದ್ ಸೀಸನ್ ರಕ್ಷಿತನ್ 3ನೇ ಮೊಮ್ಮಗಳು. ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀರಾ? ರ್ಯಾಪಿಡೋ ಬ್ಯಾನ್ ಮಾಡೋರಲ್ಲ ಮೇಡಮ್, ಅದಕ್ಕೆ ಆಟೋದಲ್ಲಿ ಹೋಯ್ತಾರೆ. ಬಿಗ್ ಬಾಸ್ಗೋಸ್ಕರ ನೀವ್ ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. 7 ತಿನ್ನು ಅಂತಾರೆ, ತಿನ್ಬಿಡು ಅಲ್ಲಿ ಮೂಲೆ ಕುತ್ಕೊಂಡು. ಇದಾದ್ಮೇಲೆ ಅಣ್ಣ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಣ್ಣನ್ ತರ ಬೇಕು ನಾನು ಇನ್ನೊಬ್ಬರು ನೋಡಿಲ್ಲ. ನೀವೇ ನಿಮ್ ತಲೆನ ಬೋಡಿಸ್ಕೊಳ್ಳಿ. ಅಣ್ಣನ್ ತಲೆ ಕೂದಲಿಲ್ಲ ಅಂದ್ರೆ ಯಾರ ತಲೆಯಲ್ಲೂ ಕೂದಲಿರ್ಬಾರ್ದು ಅಷ್ಟೇ. ಇವನ್ಗೇನು ಸೆಲೆಕ್ಟ್ ಆದ್ರೆ ಓಡೇ ಹೋಯ್ತಾನೆ, ಫೇಲ್ ಆದ್ರೆ 3 ತಿಂಗಳು ಕಟಿಂಗ್ ಬಾಸ್ ಮಿಕ್ತು ಅಂತ ಮನೆಗೆ ಹೋಯ್ತಾನೆ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಅವ್ನ ನೋಡಿದ್ರೆ ಮನೆ ಹತ್ರ ಬೀದಿ ನಾಯಿ ಯಾರು ಇವ್ ಚಪ್ರಿ ಅಂತ ಉಗ್ದೋಡ್ಸುತ್ತೆ ಅಂತ ಇರೋ ಸಂಗೀತ ಅವರು ಅವ್ನ ಕಂಡ್ರೆ ಇಷ್ಟ ಅಂತ ಹೇಳ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ಅವ್ರೆಲ್ಲರಿಗಿಂತ ಇವನೇ ಸ್ವಲ್ಪ ಪರವಾಗಿಲ್ಲ ಗುರು. ನಾನು ಇಲ್ಲಿ ಯಾರು ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತವನೆ. ಅಲ್ಲ, ಇಂಪ್ರೆಸ್ ಮಾಡಕ್ ಹೋಗಿಲ್ಲ ಅಂದ್ರೆ ತೆರೆಯಕ್ ಹೋಗಿದ್ನ ಅಲ್ಲಿ. ನಾನಂತೂ ನಿನ್ನೆ ಅಗ್ನಿ ಪರೀಕ್ಷೆ ನೋಡಿಲ್ಲ ಗುರು. ಯಾರು ಹೋಗೋರೆ ಅಂತ ನಂಗೆ ಗೊತ್ತಿಲ್ಲ. ಯಾರು ಹೋಗೋರೆ ಅಂತ ನಿಮ್ಗೆ ಗೊತ್ತಿಲ್ಲ, ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅವ್ರ ಮೇಲೆ ಒಂದು ಮಾಡೋಣ. ಬಸ್ಸು ಆದ್ರೆ ನೀವೇನೇ ಹೇಳಿ ಟ್ರೆಂಡಿಂಗ್ ಕನ್ನಡ ಅಂದ್ರೆ ಟ್ರೆಂಡಿಂಗ್ ಕನ್ನಡನೇ ಸರಿಯಾಗಿ ರುಬ್ತಾರೆ. ಇನ್ನು ಶುರುವಾಗಿಲ್ಲ, ಶುರು ಆಗಕ್ ಮುಂಚೆನೆ ಹಿಂಗೆ ನೋಡೋದ ರುಬ್ತಾರೆ. ಮೊದ್ಲು ಈ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನ್ ವಿಡಿಯೋ ಮಾಡಕ್ಕೆ ಇಷ್ಟೇ ರೀಸನ್, ತುಂಬಾ ಜನ ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ, ನಿಜನ ಸುಳ್ಳು ಅಂತ ಹೇಳ್ತಾ ಇದ್ರಿ. ಅದೇ ಫೇಕ್ ನ್ಯೂಸ್ ಏನ್ ಸ್ಪ್ರೆಡ್ ಮಾಡಿದಾರಲ್ಲ ಅದೆಲ್ಲ ಸುಳ್ಳು. ಆತರ ಏನು ನಡೆದಿಲ್ಲ. ನಂಗೆ ಫಸ್ಟ್ ಆಫ್ ಆಲ್ ನಿತ್ಯ ಅನ್ನೋ ಬೆಸ್ಟ್ ಫ್ರೆಂಡ್ ಇರ್ಲಿಲ್ಲ, ನನ್ನ ಪೀಜ್ಲು ಇಲ್ಲ, ಒಂದಕ್ಕೆ ಸಮಥಿಂಗ್ ಹೇಳಿದಾರಲ್ಲ ಆತರ ಏನು ಇಲ್ಲ. ಪಪ್ಪಮ್ಮ ಇದು ತಪ್ಪಮ್ಮ. ನಿಂಗೆ ಮಗ ಇರೋದು ನಿಜ. ಮೊನ್ನೆ ಮೈಸೂರು ಝೂ ನಲ್ಲಿ ನೋಡ್ದೆ. ನಿನ್ನದು ಕಾಮುಕ ದೃಷ್ಟಿ. ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಂಕೋ ನಿನ್ ಮಗ ಅಂತ ಹೌದಾ? ಇದಕ್ಕೆ ಹೈಕೋರ್ಟ್ ನಲ್ಲಿ ತೀರ್ಪು ಕೊಡಬೇಕು, ಇಲ್ಲ ಅಂದ್ರೆ CBI ತನಿಖೆ ಆಗ್ಬೇಕು. ಗಿರಿಜಾಂಟರಿಗೆಲ್ಲ ಲಗ್ನ ಪತ್ರಿಕೆ ಕೊಟ್ಟೆ, ನಂಗೆ ಕೊಟ್ಟಿಲ್ಲ, ನಂಗೆ ಕೊಡಲ್ಲ. ಯಾಕೆ? ನಿನ್ಗೆ ಯಾವ ಹೆಣ್ ಕೊಟ್ಟಾರ ಅಂದ್ರು ಅದಕ್ಕೆ ವಾಪಸ್ ಬಂದೆ. ಅವ್ರು ಹೇಳಿದ್ರಾಗ ಏನ್ ತಪ್ಪೈತಿ? ಕೊಟ್ಟು ಬರೋ ಮುಗುಳು ಮುಚ್ಕೊಂಡ್ರು. ನನ್ನ ಇಲ್ಲೇ ಒಂದೇ ತುಂಡಿ ಕಡ್ದು ಕುರ್ಕುರೆ ಮಾಡಿದ್ರು ಅವ್ರ ಮಂತಕ್ಕೆ ಎಡಗಾಲಿಕ್ಕಲ್ಲ. ಹೊಡೆದಂಗ್ ಬಂದಿದೆ ಅಂದ್ರೆ ಮದುವೆ ನಡೆಯಲ್ಲ ನೋಡು. ಇವನೇ ನಿಂತ ಚಾಂಡಾಳಾಗ್ಯವನೇ. ನಿನಗೆ ನನಗಿಂತ ಅವರೇ ಮುಖ್ಯನಾ? 2 ರೂಪಾಯಿ ಬಡ್ಡಿ ಅವರೇ ಕೊಟ್ಟಿರೋದು, ಮತ್ತೆ 5 ರೂಪಾಯಿ ಹೇಳಿದ್ರಿ ಎಲ್ಲವನು. ಇಲ್ಲಿ ಮದುವೆ ಖರ್ಚಿಗೆ ಯಾವನ್ ಕೊಟ್ರು ದುಡ್ಡು? ಸರಿ ಆತ ಕೊಟ್ಬತ್ ಹೋಗಿ. ನಿಮ್ ಶಾರದಾ ತರ್ಮಂತಕ್ ಹೋಗಿದ್ದೆ. ಏನಂದ್ರು? ನಿಮ್ಮ ಅಪ್ಪ ನ್ಯಾಯವೇದನಲ್ಲ, ನಾವ್ ಅಲ್ಲಿ ಎಡಗಾಲು ಇಕ್ಕಲ್ಲ ಅಂದ್ರು. ಹಂಗಂದ್ಮೇಲೆ ಕೊಡ್ಬೇಡ ಅವ್ರಿಗೆ, ಹಂಗೆ ಬಂದ್ಬಿಡು. ಅವ್ರು ಹೇಳಿದ್ರಾಗ ಏನ್ ತಪ್ಪೈತಿ? ನಾನ್ ಕೊಟ್ಟೆ ಬರೋದು. ಅಲ್ಕ ಬೇವರ್ಸಿ ನಾನ್ ಹೇಳಿದ್ ನನ್ಗೆ ಹೇಳ್ತೀಯ? ಅವ್ರು ಬಂದವ್ರಂದ್ರ ನನ್ ಹೆಣ ನೋಡ್ಬೇಕಾಗತ್ ನೀನು. ಇವ ಮೊದ್ಲೇ ತಿಕ್ಕಲ್ದುಲ್ಲು, ಅವ್ರನ್ನ ಕರಿಯೋದು ಬೇಡ, ಇವ ಸಾಯೋದು ಬೇಡ. ಆಮೇಲೆ ಮದುವೆ ಮುಂದಕ್ಕೆ ಹಾಕಿದ್ರೆ ಹುಡುಗಂತ ಏನೋ ದೋಷ ಐತಿ ಅಂತ ಮದುವೆನ ಕ್ಯಾನ್ಸಲ್ ಮಾಡಿದ್ರೆ ಯಪ್ಪ ಬಿಡ್ತಾನೋ ನೀನು. ಅವ್ರೆಲ್ಲ ಈ ದಾರೆ ಸಿಗ ಕೂಳೆ ಕಲ್ಲಿದ್ದಂಗೆ ನಮ್ಮನ್ನ ಬೀಳ್ಸಕ್ ನೋಡ್ತಾರೆ. ನೀನ್ ಹಂಗಲ್ಲ, ಬೆಟ್ಟದ ಮೇಲೆ ಕೆತ್ ನಿಲ್ಸಿರೋ ಗರುಡ್ಗಂಬ ಇದ್ದಂಗೆ ಕೈ ಮುಗಿಬೇಕು, ಹಂಗಿದೀಯ ನೀನು. ಸರಿ ಕಣಪ್ಪ, ಒಬ್ರಿಗೆ ಅನ್ಯಾಯ ಮಾಡಲಿಲ್ಲ, ಒಬ್ರಿಗೆ ಮೋಸ ಮಾಡಲಿ ಕಣೋ. ಇನ್ನು ಅದೆಷ್ಟು ನೋಯ್ಸ್ ಮಾತಾಡ್ತಾರೆ, ಮಾತಾಡ್ಲಿ. ಎದೆ ಗಟ್ಟಿಗೈತಿ, ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡ್ಕೋಬೇಡ. ಪುಸುಕ್ನೇನಾದ್ರು ಆಗಿ ನನ್ ಸೈಕ್ ಮಾಡಬೇಡ. ಜೀವ ಇದ್ದದ ಅಂತಾರೆ ಜನಗಳು ಕಣವ. ಜೀವ ಇಲ್ಲ ಸತ್ತೋದ್ಲು. ಏನ್ ತಿಂದಳು ಹಿಂಗ ಅವಳೆಲ್ಲ ಅಂತಾರ. ಏಳ್ ತಿಂತಾಳೆ ಅನ್ನು. बाइक टैक्सी ना OTP 32 क्या हुआ? ಬೈಕ್ ಟ್ಯಾಕ್ಸಿ ಹೇಳ್ಬೇಡ, ಗಾಡಿ ಸೀಸ್ ಮಾಡ್ತಾರೆ. ओके ನೇಮ್ ಹೆಸರು? नेम आफ्ताब. ಫಾದರ್ ನೇಮ್? अरे वही फादर नेम ಹೇಳು ಫಾಸ್ಟ್. हाँ हफीज खान. ಹಫೀಸ್. ಮೈ ಮದರ್ ನೇಮ್ ಶಬಾನಾ. अच्छा ओके.
Me, you, from now, brother. Brothers. Own brother. Blood brother. ವೈ Anyone catch? हाँ, Catch? हाँ, by You taxi. catch? Hey, by taxi. अन्ना, अन्ना. एल्डर ब्रदर समझ गया मेरे भाई अन्ना, okay. तू मेरा okay. बड़ा भाई है हाँ, me give discount. ಡಿಸ್ಕೌಂಟ್ ಅರೆ ಥ್ಯಾಂಕ್ ಯು ಹಾ, ಕೂತ್ಕೊಳ್ಳಿ. OTP ಬೇಡ. TT. OTP ಬೇಡ, ಅರೆ, ಪರವಾಗಿಲ್ಲ. thank you, brother. Adjust ಮಾಡ್ತೀನಿ. ಸೈಡ್ ಏನಾಯ್ತು ಸರ್? ಹೆಲ್ಮೆಟ್ ಇಲ್ಲಿ ಹೆಲ್ಮೆಟ್ ಇದೆ ಅಲ್ವಾ ಸರ್? ಫಿಲಿಯನ್ ರೈಡರ್ सर सर ये बाइक टैक्सी वाले ने नहीं दिया सर साला पापिडो फाइन इससे लो ಬೋಳಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ 5ರಲ್ಲಿ 4 ರೀಲು ಬರೀ ಶಾಂತಿ ಕ್ರಾಂತಿದೆ ಐತೆ ಓ ಮೊದಲ ನಾನು ಕನ್ನಡ ಸಾಂಗ್ ನೆಟ್ ಕೇಳಿಲ್ಲ ತಮಿಳು ಹಿಂದಿ ವರ್ಷನ್ ಎಲ್ಲ ಬತ್ತೈತೆ ನನ್ಗೆ ನಿಂಗೆ ಅನ್ಸುತ್ತೆ ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ಬೇಕಾ ಓ ಮಾಡ್ಬೇಕು ಮಾಡಿದ್ರೆ ನೀನು ಹೋಯ್ತು ಥಿಯೇಟರ್ ನೋಡಕ್ಕೆ ಏ ಇಲ್ಲ ಮಾಮ್ ನನ್ನ ಟೀ ಕುಡಿಯಕ್ಕೆ ಕಾಸಿಲ್ಲ ಫಿಲಮ್ ಗಳಿಂದ ಹೋಗ್ಲಿ ಹೋಗ್ಲಿ ನೀನ್ ಶಾಂತಿ ಕ್ರಾಂತಿ ಫಿಲಮ್ ನೋಡಿದ್ಯಾ ಯಾವಾಗಾದ್ರು ಓ ಮುಂಚೆ ಟಿವಿಲಿ ನಾನು ದಿನ ನೋಡ್ತಾ ಇದ್ದ ಓಲಿ ಸ್ಟೋರಿ ಹೇಳೋದ್ರದ್ದು ನೋಡೋಣ ಏ ಅದೇ ಮಾಮ್ ಗಂಡ ಹೆಂಡತಿ ಇರ್ತಾರೆ ಗಂಡ ಹೆಂಡತಿನ ಸಾಯಿಸ್ಬಿಡ್ತಾನೆ ಇಲ್ಲ ಹೆಂಡತಿ ಅವ್ರ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ ಡ್ರಮ್ ಒಳಗೆ ಪ್ಯಾಕ್ ಮಾಡ್ಬಿಡ್ತಾಳೆ ಇಲ್ಲ ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಮಾಮನ್ ಸಾಯಿಸ್ಬಿಡ್ತಾರೆ ಆಸ್ತಿಗೋಸ್ಕರ ಅಯ್ಯೋ ಕ್ರಿಕೆಟ್ ಗೆ ಬಾಲ್ ಅದು ಶಾಂತಿ ಕ್ರಾಂತಿ ಅಲ್ಲ ಶಾಂತಂ ಪಾಪ ಮೋ ಬೇವರ್ಸಿ ಏ ಹೌದು ಮದ್ವೆ ಆದ್ಮೇಲೆ ನೀನ್ ಸ್ವಲ್ಪ ಹುಷಾರಪ್ಪ ಯಾಕೆ ನಿಂಗಿರೋ ಸ್ಟೀಲ್ ಬಾಡಿಗೆ ಡ್ರಮ್ ಗೆ ಮೇಲೆ ಬೇಡ ಬಾತ್ರೂಮ್ ಪೈಪ್ ಅಲ್ಲೇ ಪ್ಯಾಕ್ ಮಾಡ್ಬಿಡ್ತಾಳೆ ಇಲ್ಲ ಅವ್ರ ಮನೇಲಿ ಸೌದೆ ಒಲೆ ಏನಾರು ಇದ್ರೆ ನಿನ್ ಕೈ ಕಾಲ್ ಮಾಡ್ಬಿಟ್ಟು ಸೌದೆ ಹಾಕ್ಬಿಡ್ತಾರೆ ಯಾರಿಗೂ ಗೊತ್ತೂ ಆಗಲ್ಲ ನಿಮ್ಮ ಅಪ್ಪ ಬಂದ್ರು ಬಿಡಲ್ಲ. ನಮ್ಮ ಅಪ್ಪ ಇಲ್ಲಣ್ಣ. ಅಣ್ಣ ಇಲ್ಲಣ್ಣ. ಅಮ್ಮ ಇಲ್ಲಣ್ಣ. ಅಕ್ಕ ಇಲ್ಲಣ್ಣ. ಸಾರಿ ಅಣ್ಣ. ಹಾ ಅವರೆಲ್ಲ ಟೂರಿಗೆ ಹೋಗ್ಯಾರಣ್ಣ, ನಾಳೆ ಬರ್ತಾರ. ಹಲೋ, 2 ಹನಿ ಮಳೆ ನೆಲದ ಮೇಲೆ ಬೀಳಂಗಿಲ್ಲ, ಕರೆಂಟ್ ತೆಗೆದ್ ಬಿಡ್ತೀರಲ್ಲ? ಇಲ್ಲ ಮತ್ತೆ ಮನೇಲಿರೋ ಮಕ್ಳು ಮೂಗೊಳಗಿರೋ ಕೈ ತೆಗೆದ್ಬಿಟ್ಟು ಸ್ವಿಚ್ ಬೋರ್ಡ್ ಒಳಗೆ ಇಟ್ಟು ಕೈ ಫಿಂಗರ್ ಚಿಪ್ಸ್ ಹಾಕೋಬಿಡ್ಲಿ. ಅದೆಲ್ಲ ನಾವ್ ನೋಡ್ಕೋತೀವಿ, ಒಂದ್ 10 ನಿಮಿಷ ಕರೆಂಟ್ ಹಾಕೋ. ನಿಮಿಷಕ್ಕೆ ಇದೇನ್ ಮೊಬೈಲ್ ರಿಚಾರ್ಜ್ ಕೆಟ್ಟೋಯ್ತಾ? 20 ರೂಪಾಯಿ ಕೊಟ್ಬಿಟ್ಟು 1 GB ಕರೆಂಟ್ ಹಾಕು ಅನ್ನಕ್ಕೆ ಬತ್ತದಿರಮ್ಮ. ಏನ್ ಅರ್ಜೆಂಟ್ ಐತಿ ನಿನ್ಗೆ? ಅಗಿಗೆ ಬೇದಿ ಕಿತ್ಕೊಂಡ್ಬಿಟ್ಟದೆ. ಬೇದಿನ ಏನ್ ಕರೆಂಟ್ ಹಾಕಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ತೊಳಿತ್ಯಾ? ಏ ಅಲ್ಲ, ನಾವು ಒಂದ್ ತಿಕ್ಕ ತಣ್ಣೀರ್ ಅಭ್ಯಾಸ ಮಾಡ್ಸಿಲ್ಲ, ಬರೀ ಬಿಸಿನೀರೇ. ಇದರ ಆನ್ ಮಾಡ್ಬೇಕು, ಕರೆಂಟ್ ಹಾಕೋಣ. ಬಿಸ್ನೀರ ಯಾಕೆ? ಕೋಲಿ ಕುಡಿಯೋ ಲೀಟರ್ಗೆ 18,000 ನೀರ್ ಹಾಕ್ಬಿಡು, ಪಳ ಅಂತ ಒಳಗ್ಬಿಡ್ಲಿ. ಕರೆಂಟ್ ಹಾಕಿಲ್ಲ ಅಂದ್ರೆ ನೀನೇ ಮನೆಗ್ ಬಂದ್ ತೊಳ್ಬಿಟ್ಟು ಹೋಗ್ಬೇಕು ನೋಡು. ನನ್ ಮಗಂಗೆ ನಾನು ಸರ್ವಿಸಿಗೆ ಬಿಟ್ಟಿರೋ ಗಾಡಿ ತೊಳ್ದಂಗ್ ದೂರದಿಂದ ನೀರ್ ಹೊಡಿತೀನಿ, ನಿನ್ ಮಗಗ್ ಬಂದ್ ಕೈಯಲ್ಲಿ ತೊಳಿಲ್ಲ. ಏ ಮುದೇವಿ ಮಾತಾಡ್ತಿಲ್ವಾ ಇಲ್ಲಿ? ಪಂಚೆ ಬಿದ್ದೋಗದೆ ಮೇಲೆ ಕಟ್ಕೊಂಬದ್ಲ ಮಾತಾಡ್ತಾನಂತೆ. ನೀನೇನ ಯಾವೇರಿ ಅಮ್ಮ ನಿಂದು? ನಮ್ದು ಕೊಳೆಗಾಲ. ಕೊಳ್ಳೇಗಾಲದಲ್ಲಿ ಇಟ್ಕೊಂಡ್ ಬೆಂಗ್ಳೂರ್ಗೆ ಯಾಕಮ್ಮ ಫೋನ್ ಮಾಡಿದ್ಯಾ? ಬೆಂಗಳೂರಲ್ಲಿ ಇರೋ ನಮ್ ಬಾಮೈದ ನಂಬರ್ ಕೊಟ್ಟ. ನೋಡು, ಈ ಬಾಮೈದ ಬಾಗೋದಿ ಅವರೆಲ್ಲ ನಂಬರ್ ಕೊಟ್ರು ಅಂತ ಬೆಸ್ಕಾಮ್ ಫೋನ್ ಮಾಡ್ಬಾರ್ದಮ್ಮ, ನಿಮ್ಮೂರ ಆಫೀಸಿಗೆ ಫೋನ್ ಮಾಡ್ಬೇಕು. ತೆಗಿಬೇಕಲ್ಲ ಮುದೇವ್ಗಳು ಫೋನ್. ಯಾವನೊಂದ್ ಸೌತಿ ಮಗಳು ತಗೊಂಡೋಗೋಣ ಏನೋ. ಅಯ್ಯೋ ಫೋನ್ ಇಡಮ್ಮ, ಬೆಂಗಳೂರಿಂದ ಕೊಳ್ಳೇಗಾಲಿಗೆ ನಾನೇನ್ ಕರೆಂಟ್ ಹಾಕ್ಲಿ? ಈಗ ನನ್ ಮಗನ್ ತಿಕ್ಕಕ್ ಬಿಸಿನೀರ್ ಸಿಗ್ಲಿಲ್ಲ ಅಂದ್ರೆ ಇದೇ ಕೊಳ್ಳೇಗಾಲದಿಂದ ನಿನ್ನೊಂದ್ ಬೊಂಬೆ ಮಾಡಿಸಿ ಬೆಂಗಳೂರಲ್ಲಿರೋ ನಿನ್ ತಿಕ್ಕಕ್ ಮೊಳೆ ಹೊಡೆದ್ಬಿಡ್ತೀನಿ. ಮುತ್ತಣ್ಣ ಕಣಮ್ಮ ಇವನು, ಮುತ್ತಣ್ಣ. ಹಲೋ ಆಂಟ್ರಿ, ಇವತ್ತು ಮನ್ಯಾಗ ಏನೋ ಅಡಿಗೆ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ದ್ಯಾನ್ಯಾಗ ಚಿಪ್ಸ್ ತಿನ್ಸಿನ್ರಿ ಇವತ್ತು. ದೋಸ್ತ ಒಂದ್ 500 ರೂಪಾಯಿ ಅನ್ಕೊಲ್ಲ, 2 ದಿವಸ ಬಿಟ್ಟು ಕೊಡ್ತೀನಿ. ಇಲ್ಲ ನನ್ನ ಕಡೆ ರೊಕ್ಕ, ನನ್ನ ಕಡೆ ಯಾಟಿದ್ವಿ ಅಲ್ಲ ಹೋಗ ಖರ್ಚು ಮಾಡಿ ಇವತ್ತು. ದೋಸ್ತ್ ಯಾರ ಬ್ಯಾಂಕ್ನಾಗ ಸಾಲ ಕೊಡ್ತಾರ ನೋಡ್ಲ. ಏ ಮಾರ, ಇದು ರೊಕ್ಕ ಎಲ್ಲ ಹಂಗ ಹಾಕಿನಿ, ರೊಕ್ಕ ಖುಷಿ ಆಗದ. 5 ರೂಪಾಯಿ ಕುರ್ಕುರು ಕೊಟ್ಟೆ ಹತ್ತು ಮಾತಾಡ್ತೀವ ಮಾರ್ಯ, 108 ಮಂದಿಗೆ ಹೇಳಾಕ್ತಿಲ್ಲ. ಬಾರ ಮಾರ, ಇದ್ದಿದ್ ಹೇಳಿ ಅದ್ರಾಗ ಏನೈತಿ? ಏನ್ರಿ ನಿಮ್ ಹೆಸರು? ಎಂತ ಹೆಸರು ರಜಾಕು ನಿನ್ನ ಹೆಸರು ಕೇಳಕ್ ನಾನೇ ರಜಾ ಹಾಕ್ಬೇಕು?